ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇಂದ್ರೀಯ ವಿದ್ಯಾಲಯ ಬಾಲವಾಟಿಕ 1, ಬಾಲವಾಟಿಕ 2 ಹಾಗೂ ಬಾಲವಾಟಿಕ 3 ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಪ್ರಾರಂಭವಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. 23/2026 10 ಗಂಟೆಗೆ ಅರ್ಜಿ ಪ್ರಾರಂಭವಾಗಿದೆ. ಹಾಗೆ ಕೊನೆಯ ದಿನಾಂಕ 2/4/2026 ಕೊನೆಯ ದಿನಾಂಕ ಆಗಿರುತ್ತದೆ. ಹಾಗೆ ಇತರೆ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ವಯೋಮಿತಿ ಮತ್ತು ದಾಖಲಾತಿಗಳು ಏನು ಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಅರ್ಜಿ ಯಾವಾಗ ಪ್ರಾರಂಭವಾಗೋದನ್ನು ತಿಳಿಸಿದ್ದೀನಿ. 23/2026 10 ಗಂಟೆಗೆ. ಕೊನೆಯ ದಿನಾಂಕ 2/4/2026. ಮೊದಲ ಪ್ರಾವಿಷನ್ ಲಿಸ್ಟ್ ಬಾಲವಾಟಿಕಗಳಿಗೆ 8/4/2026 ಬರುತ್ತೆ. ಹಾಗೆ 9/4/2026 ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಸೆಕೆಂಡ್ ಲಿಸ್ಟ್ ಬಂದು 16/4/2026. ಮೂರನೇ ಲಿಸ್ಟ್ ಬಂದು 21/4/2026 ಸ್ಟಾರ್ಟ್ ಆಗುತ್ತೆ. ಬಾಲವಾಟಿಕ 1, 2, 3 ಅಂದರೆ ಪ್ರೀ ಪ್ರೈಮರಿ, LKG, UKG ಅಂತ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ 2 ಕಡೆ ಮಾತ್ರ ಬಾಲವಾಟಿಕ 1, 2, 3 ಶಾಲೆಗಳಿದ್ದಾವೆ. ಇನ್ನು ಉಳಿದ ಕಡೆ ಎಲ್ಲೂ ಇಲ್ಲ. ಹಾಗೆ ಹೊಸದಾಗಿ ಕರ್ನಾಟಕದಲ್ಲಿ 28 ಶಾಲೆಗಳಲ್ಲಿ UKGಗೆ ಪ್ರಾರಂಭಿಸಲಾಗಿದೆ. ಅದು ಯಾವುದ್ಯಾವುದು ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಕರ್ನಾಟಕದಲ್ಲಿ 3 ಶಾಲೆಗಳು ಬರೋದು ಎಲ್ಲಿ ಅಂದರೆ ಯಲಹಂಕ ಹಾಗೆ MEG ಸೆಂಟರ್. ಇವೆರಡು ಕಡೆ ಮಾತ್ರ ನಮ್ಮ ಬೆಂಗಳೂರಿನಲ್ಲಿ ಹಾಗೂ ಕರ್ನಾಟಕದಲ್ಲಿ 1, 2 ನಡೆಸೋದು. ಇನ್ನೆಲ್ಲ ಶಾಲೆಗಳಲ್ಲಿ ಬರೀ ಫಸ್ಟ್ ಸ್ಟ್ಯಾಂಡರ್ಡ್ ಇರುತ್ತೆ. ಈ ವರ್ಷದಿಂದ 28 ಶಾಲೆಗಳಲ್ಲಿ ಹೊಸದಾಗಿ UKG ಪ್ರಾರಂಭಿಸಲು ನಿರ್ಧಾರ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ. ಹಾಗೆ ವಯೋಮಿತಿ ಮತ್ತು ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ದಾಖಲಾತಿಗಳು ಏನೆಲ್ಲ ಬೇಕು ಅನ್ನೋದಾದರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಹಾಗೂ ಒಂದು ಫೋಟೋ ಬೇಕಾಗುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗಳಾದರೆ NOC ತಗೊಂಡಿರಬೇಕಾಗುತ್ತೆ. ಹಾಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಬರೋದಾದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ಸ್ ಯಾವಾಗ ಬರುತ್ತೆ ಅನ್ನೋದಾದರೆ ಈ ಅಪ್ಲಿಕೇಶನ್ಗಳು ಆಗಿ ಕೆಲವೇ ದಿನಗಳಲ್ಲಿ ಅದು ಆಫ್ಲೈನ್ ಮುಖಾಂತರ ತಗೊತಾರೆ. ಆನ್ಲೈನ್ ಮುಖಾಂತರ ಅರ್ಜಿ ಇರೋದಿಲ್ಲ. ಅದಕ್ಕೆ ಅದು ಯಾವತ್ತು ಡೇಟ್ ಇರುತ್ತೆ ಅನ್ನೋದಾದರೆ ಮೊದಲಿಗೆ 2/4/2026 2/4/2026 ಸೆಕೆಂಡ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಅರ್ಜಿ ಪ್ರಾರಂಭವಾಗುತ್ತೆ. ಆಯಾ ಸ್ಕೂಲಿನ ಶಾಲೆಗೆ ಹೋಗಿ ಸೀಟ್ಸ್ ಏನಾದ್ರು ಉಳಿದಿದ್ರೆ ಅಪ್ಲಿಕೇಶನ್ ನೀಡ್ತಾರೆ. ಅಪ್ಲಿಕೇಶನ್ ತಗೊಂಡು ಫಿಲ್ಅಪ್ ಮಾಡಿ ಅಲ್ಲೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಕೊನೆಯ ದಿನಾಂಕ 8/4/2026, ಪ್ರಾರಂಭದ ದಿನಾಂಕ 2/4/2026. ಹಾಗೆ ಲೀಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ 3rd ಸ್ಟ್ಯಾಂಡರ್ಡ್ 10th ವರೆಗೂ 13/4/2026 ಅನೌನ್ಸ್ ಆಗುತ್ತೆ. ಹಾಗೆ ಇನ್ನು ಬೇರೆ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಹಾಗೆ ಫಸ್ಟ್ ಪಿ ಯು ಸಿಗೂ ಕೂಡ KVL ಅಡ್ಮಿಷನ್ಸ್ ಇರುತ್ತೆ. ಫಸ್ಟ್ PUC ಯಾವಾಗ ಪ್ರಾರಂಭವಾಗುತ್ತೆ ಅಂದರೆ 10th ರಿಸಲ್ಟ್ ಬಂದು 10 ಡೇಸ್ಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಥವಾ ಆಫ್ಲೈನ್ ಅಪ್ಲಿಕೇಶನ್ಸ್ ಪ್ರಾರಂಭವಾಗುತ್ತೆ. ಹಾಗೆ ಲೀಸ್ಟ್ ಕೂಡ ರಿಸಲ್ಟ್ ಬಂದು 20 ಡೇಸ್ ಒಳಗಡೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಹಾಗೆ ಉಳಿದ ಮಾಹಿತಿ ತಿಳಿಸ್ಕೊಡ್ಬೇಕು ಅಂದರೆ ಏಜ್ ಏನಿರಬೇಕು ಅನ್ನೋದಾದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ 31/3/2026 6 ವರ್ಷಗಳ ಕಾಲ ತುಂಬಿರಬೇಕಾಗಿರ್ತದೆ. ಹಾಗೆ ಬಾಲವಾಟಿಕ 1ಗೆ 3 ವರ್ಷದಿಂದ 4 ವರ್ಷ, ಬಾಲವಾಟಿಕ 2ಗೆ 4ರಿಂದ 5 ವರ್ಷ, ಹಾಗೆ ಬಾಲವಾಟಿಕ 3ಗೆ 5ರಿಂದ 6 ವರ್ಷ ತುಂಬಿರಬೇಕು. 31/3/2026 ಜ್ಞಾಪನ ಇಟ್ಕೊಳ್ಳಿ. ಹಾಗೆ ಎಲ್ಲೆಲ್ಲಿ ಬಾಲವಾಟಿಕೆಗಳು ಹೊಸದಾಗಿ ಪ್ರಾರಂಭವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 28 ಹೊಸ ಶಾಲೆಗಳಲ್ಲಿ ಬಾಲವಾಟಿಕ ಅಂದರೆ UKG ಪ್ರಾರಂಭವಾಗಿದೆ. ಅದು ಎಲ್ಲೆಲ್ಲಿ ಅನ್ನೋದಾದರೆ ಮಂಗಳೂರು 1 and 2, ಹಾಗೆ ವಿಜಯಪುರ, ಧಾರವಾಡ, ಹುಬ್ಳಿ 1, ಹಾಗೆ ಬೆಳಗಾವಿ AFS ಸಾಂಬ್ರ 1 ನಂಬರ್ 1, ಹಾಗೆ ಬೆಳಗಾವಿ ಕಂಟ್ರೋನ್ಮೆಂಟ್ ನಂಬರ್ 2, ಹಾಗೆ ನಂಬರ್ 3 ಬೆಳಗಾವಿ, ಕೊಪ್ಪಳ, ದಾವಣಗೆರೆ, ಚಾಮರಾಜನಗರ, ಗಂಗಾವತಿ, ಚಿಕ್ಕೋಡಿ, MG ರೈಲ್ವೆ ಕಾಲೋನಿ, ಮಲ್ಲೇಶ್ವರಂ ಶಿಫ್ಟ್ 1, ಹೆಬ್ಬಾಳ, ಬೆಂಗಳೂರು, RWF ಯಲಹಂಕ, ASC ಸೆಂಟರ್, ನಂಬರ್ 1 ಜಾಲಹಳ್ಳಿ, NAL. ಹಾಗೆ ಬಾಲವಾಟಿಕ 1, 2, 3 ಸ್ಟಾರ್ಟ್ ಆಗಿರೋದು ಯಲಹಂಕ, AFS ಹಾಗೂ MEG ಸೆಂಟರ್ಗಳಲ್ಲಿ ಬಾಲವಾಟಿಕ ಇದ್ದಾವೆ. ಇನ್ನು ಉಳಿದ ಶಾಲೆಗಳಲ್ಲೆಲ್ಲ ಬಾಲವಾಟಿಕ 1 ಪ್ರಾರಂಭವಾಗುತ್ತೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೋ ಈಗಲೇ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಕೇವಲ 12 ದಿನಗಳ ಕಾಲ ಅವಕಾಶ ಮಾತ್ರ ಮಾಡಿಕೊಟ್ಟಿದ್ದಾರೆ.
ಅದು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. KV ಅಡ್ಮಿಷನ್ 2026 ಹಾಗೂ 27 ಅಂತ ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ನಿಮಗೆ ಲಾಗಿನ್ ಹಾಗೂ ರಿಜಿಸ್ಟರ್ ಅಂತ ಬರುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮಗುವಿನ ಹೆಸರು, ಡೇಟ್ ಆಫ್ ಬರ್ತ್ ಹಾಗೆ ಉಳಿಕೆ ಡೀಟೇಲ್ಸ್ ಏನು ಕೇಳುತ್ತೆ ಅದನ್ನು ಫಿಲ್ ಮಾಡಿ. ಫಿಲ್ ಮಾಡಿದ್ರೆ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ, ಮೊಬೈಲ್ಗೆ OTP ಬರುತ್ತೆ. OTP ಹಾಕಿ ಲಾಗಿನ್ ಆಗಿ ತಂದೆ ತಾಯಿಯ ಡೀಟೇಲ್ಸು ಮತ್ತು ಒಂದು ಮಗುವಿಗೆ 3 ಶಾಲೆ ಸೆಲೆಕ್ಟ್ ಮಾಡ್ಬೋದು. 3 ಶಾಲೆನ ಸೆಲೆಕ್ಟ್ ಮಾಡಿ ಬರ್ತ್ ಸರ್ಟಿಫಿಕೇಟ್, ಫೋಟೋ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಮರಿದೇ ಪ್ರಿಂಟ್ಔಟ್ನ ತಗೊಳ್ಳಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಏನಾದ್ರು ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.